ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ವಿಧಾನಸೌಧದಲ್ಲಿ ಪದೇ ಪದೇ ಭದ್ರತಾ ಲೋಪಗಳು ಬಹಿರಂಗವಾಗಿದೆ. ಆ ಭದ್ರತಾ ಲೋಪವನ್ನು ಮಾಧ್ಯಮದವರಾಗಿ ನಾವು ಜವಾಬ್ದಾರಿಯುತವಾಗಿ ಬಯಲಿಗೆಳೆದು ತಪ್ಪ. ಕಳೆದ ವಾರ ಸಚಿವರ ಕಚೇರಿಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣ ನಡೀತು. ಆಡಳಿತ ಸುಧಾರಣಾ ಇಲಾಖೆಯ ಸಿಬ್ಬಂದಿಯ ಕಳ್ಳತನ ಬಹಿರಂಗವಾಯಿತು. ತಮ್ಮ ಲೋಪವನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಮಾಧ್ಯಮಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. DPAR ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಹೊರಟಿದೆ ವಾರ್ತಾ ಇಲಾಖೆ. ವಿಧಾನಸೌಧದಲ್ಲಿ ಪದೇ ಪದೇ ಭದ್ರತಾ ಲೋಪಗಳಾಯ್ತಲ್ಲ. ಎಷ್ಟು ಅಯ್ಯೋ ರಾಮ, ಯಾವ ಕಾಲದಿಂದ? RCB ವಿಜಯೋತ್ಸವದ ವೇಳೆ ಯಾರಿಂದ ಭದ್ರತೆಗೆ ಸಮಸ್ಯೆ ಆಯಿತು? ಏನು ಮಾಧ್ಯಮದವ್ರು ಬಂದಿದ್ರ ಅಲ್ಲಿಗೆ ಭದ್ರತೆ ಸಮಸ್ಯೆ ಮಾಡೋದಕ್ಕೆ? ಯಾರ್ದು ತಪ್ಪು ಇದು? ಹುಳುಕಿ ಯಾರ್ದು? ಉತ್ತರ ಕೊಡಿ. ಯಾರಿಂದ ಆಯಿತು ಭದ್ರತಾ ಸಮಸ್ಯೆ? ಅದಾದ ನಂತರ ಪಾಕ್ ಪರ ಘೋಷಣೆ ಕೂಗಿದ್ರಲ್ಲಪ್ಪ, ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರಲ್ಲ, ಜಿಂದಾಬಾದ್ ಅಂದ್ರಲ್ಲ, ಅವಾಗ ಯಾರಿಂದ ಭದ್ರತಾ ಲೋಪ ಆಗಿತ್ತು ಹೇಳಿ? ಉತ್ತರ ಕೊಡಿ. ಮಾಧ್ಯಮದವರಿಂದ ಭದ್ರತಾ ಲೋಪ ಎಲ್ಲಾಗಿದೆ, ಯಾವಾಗ ಆಗಿದೆ? ಉತ್ತರ ಕೊಡಿ. ಹಾಗೇನಾದರೂ ಆದರೆ ಬಿಟ್ಬಿಡ್ತೀರಾ ನೀವು? ಹೋಗಲಿ. ಸಚಿವರ ಕೊಠಡಿಯಲ್ಲಿ ಚಿನ್ನ ಕಳುವಾಗಿದ್ದು ಯಾರ ಭದ್ರತಾ ಲೋಪದಿಂದ? ಅಲ್ಲೂ ಮಾಧ್ಯಮದವರು ಬಂದಿದ್ರಾ? ಇದೆಲ್ಲವನ್ನು ನಾವು ಹೊರಗೆಳೆದುವಲ್ಲ, ಹೊರಗೆಳೆದಿದ್ದೇ ತಪ್ಪಾಗೋಯ್ತು. ಅದಕ್ಕೆ ಮಾಧ್ಯಮದವರಿಂದ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ, ಭದ್ರತಾ ಲೋಪ ಆಗ್ತಾ ಇದೆ. ಇನ್ಮೇಲೆ ನಾವು ಹೇಳಿದಂಗೆ ಮೀಡಿಯಾದವ್ರು ಕೇಳಬೇಕು, ನಾವು ಹೇಳಿದ ಕಡೆನೇ ಬೈಟ್ ತಗೋಬೇಕು, ನಿಲ್ಲಿಸ್ಕೊಂಡು ಇನ್ನೆಲ್ಲೂ ಬರಂಗಿಲ್ಲ, ಇನ್ನೆಲ್ಲೂ ಓಡಾಡಂಗಿಲ್ಲ. ಇವ್ರಿಗೆ ಬೇಕಾದಾಗ ಮಾತ್ರ ಬರ್ತಾರೆ ಮೀಡಿಯಾ ಮುಂದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಮಾಧ್ಯಮದವರ ಮೇಲೆ ಈ ರೀತಿ ಗದಾಪ್ರಹಾರ ಮಾಡ್ತಾ ಇರ್ತಕ್ಕಂಥದ್ದು ಏನು ರಾಜ್ಯದ ಜನತೆ ದಡ್ರ? ಗೊತ್ತಾಗ್ತಿಲ್ಲ ಅವ್ರಿಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಯಾಕೆ ಈ ರೀತಿ ಸೇಡು ಅಂತ? ಅರವಿಂದ್, ಖಂಡಿತವಾಗಿ ಕೂಡ DPR ಅಧಿಕಾರಿಗಳು ಮತ್ತು ಸರ್ಕಾರದ ಒಂದು ರೀತಿಯಲ್ಲಿ ರೆಡಿಕ್ಯುಲಸ್ ನಡವಳಿಕೆ ಅಂತ ಇದನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಮಾಧ್ಯಮದವರಿಂದ ಭದ್ರತೆಗೆ ಲೋಪ ಆಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ತೋರಿಸಿ ಅವರು ಆದೇಶವನ್ನು ಹೊರಡಿಸಲಿ, ಆಗ ಅವರನ್ನು ಒಪ್ಪಬಹುದಾಗಿದೆ. ಎಲ್ಲ ಲೋಪಗಳು ಕೂಡ ಅಧಿಕಾರಿ ವರ್ಗದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಮತ್ತು ವಿಧಾನಸಭೆ ಆ ಒಂದು ನೋಡ್ಕೊಳ್ಳುವಂಥ DPRನಿಂದಲೇ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಲೋಪಗಳನ್ನು ಎಲ್ಲ ಒಂದು ಕಡೆ ಮುಚ್ಕೊಳ್ಳೋದಕ್ಕೆ ಈ ರೀತಿಯ ಗದಾಪ್ರಹಾರ ಏಕೆ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಈ ಒಂದು RCBಯ ಸಂದರ್ಭದಲ್ಲೂ ಕೂಡ ವಿಜಯೋತ್ಸವ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಇಡೀ ವೇದಿಕೆಯಲ್ಲಿ ಯಾರೆಲ್ಲ ತುಂಬಿಕೊಂಡಿದ್ರು ಅನ್ನೋದು ಕೂಡ ಗೊತ್ತಿದೆ. ಆಗ ಭದ್ರತೆಯನ್ನು ಮಾಧ್ಯಮದವ್ರು ಕೊಡಬೇಕಾದಂಥವ್ರು ಯಾರು? DPR ಮತ್ತು ಪೊಲೀಸ್ ಸಿಬ್ಬಂದಿ. ಹಾಗಾಗಿ ಅದಕ್ಕೆ ಯಾವುದೇ ಸ್ಪಷ್ಟವಾದ ಉತ್ತರ ಇಲ್ಲ ಸರ್ಕಾರದ ಬಳಿ. ಜೊತೆಗೆ ವಿಧಾನಸೌಧದಲ್ಲಿ ಆಗಿಂದಾಗಿ ಆಗ್ತಾ ಇರ್ತಕ್ಕಂಥ ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳು ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಕೆಲ ಪ್ರಕರಣಗಳು ಇನ್ನೂ ಕೂಡ ಉತ್ತರನೇ ಸಿಕ್ಕಿಲ್ಲ. ಹಾಗಾಗಿ ಅದನ್ನು ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಬಗೆಹರಿಸೋದು ಬಿಟ್ಟು ಈಗ ಮಾಧ್ಯಮಗಳ ಮೇಲೆ ಗೂಬೆ ಕುರಿಸುವಂಥ ಕೆಲಸಗಳಾಗ್ತಾ ಇದೆ. ಯಾವಾಗ ಅವರ ಬುಡಕ್ಕೆ ಬೆಂಕಿ ಬೀಳುತ್ತೋ, ಅವರ ಬುಡ ಸುಡುತ್ತೋ, ಆಗಾಗ ಈ ರೀತಿಯ ಒಂದು ರೀತಿಯಲ್ಲಿ ಆದೇಶವನ್ನು ಮಾಡೋದು ಮತ್ತು ಮಾಧ್ಯಮಗಳ ಮೇಲಿನ ಒಂದು ರೀತಿಯಲ್ಲಿ ಹತ್ತಿಕ್ಕೋದು ಸ್ವಾತಂತ್ರ್ಯವನ್ನು ನಡೀತಾನೇ ಇದೆ. ಹಾಗಾಗಿ ಇದಕ್ಕೆ CM ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡಬಾರ್ದು. ಯಾಕೆಂದರೆ DPR ಅವರ ಬಳಿಯೇ ಇದೆ, ಅವರ ಹತ್ರನೇ ಆ ಇಲಾಖೆ ಇರತಕ್ಕಂಥದ್ದು. ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಉದಾಹರಣೆಯನ್ನು ಮಾಧ್ಯಮದವರ ಮೇಲೆ ಈ ರೀತಿ ಆಗಿದೆ ಇವರಿಂದ ಅನ್ನೋದನ್ನು ತೋರಿಸಿ ಆ ನಂತರ ಅವರು ಕ್ರಮ ಬೇಕಾದ್ರೆ ಕೈಕೊಳ್ಳಿ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿಯ ಸ್ಪಷ್ಟವಾದ ಉದಾಹರಣೆ ಇಲ್ಲಿ ತನಕ ಆಗಿಲ್ಲ. ಹಾಗಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ಈ ರೀತಿಯ ಆದೇಶ ಮತ್ತು ನಿರ್ಬಂಧ ಏನಿದೆ ಇದು ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅರವಿಂದ್, ರೈಟ್. ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದಕ್ಕೆ ಉತ್ತರ ಇಲ್ಲ ಬಿಡಿ ಅವ್ರ ಹತ್ರ.